ಇವತ್ ನಮ್ಮ ಮನೆ ಹತ್ರ ಹಸುಗಳು ಏನ್ ಮಾಡ್ತಾ ಇದ್ವು ಗೊತ್ತಾ? ಸಾಯಂಕಾಲ ಕೆಲಸದಿಂದ ಮನೆಗ್ ಬರುವಾಗ ಮಳೆ ಬರೋ ತರನೇ ಇತ್ತು, ಆದ್ರೆ ಮಳೆ ಮಾತ್ರ ಬರಲ್ಲ, ಸುಮ್ನೆ ಮೋಡ ಮಾತ್ರ ಮುಚ್ಕೊಂಡಿರ್ತಾ ಇದೆ. ನಾನು ಮನೆ ಹತ್ರಕ್ ಬರೋಷ್ಟೊತ್ಕ ಗುಂಡುನು ಓಡೋಡಿ ಬರ್ತಾ ಇದ್ನು. ಏನಕ್ಕ ಅಂತಂದ್ರೆ ಚಾಕ್ಲೇಟ್ ಕೊಡಕ ಬರ್ತಡೇ ಅದು. ನೆನ್ನೆ ಸಾಯಂಕಾಲ ನೀನ್ ಸಿಕ್ಕಿಲ್ಲ, ಅದಕ್ಕ ಇವಾಗ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಗುಂಡನ್ ಚಾಕ್ಲೇಟ್ ಕೂಡ ಕೊಟ್ನು ನಂಕ. ಹೊಸ ಗಾಡಿನಾಗ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ, ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡೋಗು ಅಂತ ಗುಂಡನ್ನ ಮನೆಕ ಕಳಿಸಿದೆ. ನಮ್ ಗುಂಡನ್ ಕೊಟ್ಟಿದ್ದಿ ಚಾಕ್ಲೇಟ್ ತಿನ್ಕೊಂಡು ನಾನು ಹಸುಗಳ ಹತ್ರಕ ಹೋದೆ. ಹೋಗೋಷ್ಟೊತ್ಕ ಹಸುಗಳು ಎಲ್ಲ ಆರಾಮಾಗಿ ಮಲ್ಕೊಂಡ್ ಕೂಡ ಇದ್ವು. ಈ ತರ ಮೊನ್ನೆ ಹಾಕಿದ ವಿಡಿಯೋನಾಗ ಯಾರಾದ್ರೂ ಹಸುಗಳು ಕೊಡೋರಿದ್ರೆ ಕಾಲ್ ಮಾಡ್ರಿ ಅಂತ ಹೇಳಿದಕ್ಕ ಎಲ್ಲರೂ ಕಾಲ್ ಕೂಡ ಮಾಡಿದ್ರು. ನಮ್ಮ ಮಾವನ್ಕ ಹೋಗಿ ಹಸುಗಳು ಕೂಡ ತಗೊಂಬಂದಿದೀವಿ. ಹಸುಗಳನ್ನೆಲ್ಲ ನೋಡ್ಕೊಂಡು ಕುಂಟೆ ಹತ್ರಕ್ ಬಂದ್ರೆ ಪೈಪಾಗಿ ನೀರ್ ಸಣ್ಣ ಬರ್ತಾ ಇದ್ವು, ಏನಂತ ನನ್ ಕೂಡ ಗೊತ್ತಾಗಿಲ್ಲ. ಸರಿ ಆಯ್ತು, ವೋಲ್ಟೇಜ್ ಏನ್ ಕಮ್ಮಿ ಐತೆ ನೋಡೋಣ ಅಂತ ಸ್ಟಾರ್ಟರ್ ಹತ್ರಕ್ ಹೋದ್ರೆ ವೋಲ್ಟೇಜ್ ನೋಡಿದ್ರೆ ಕರೆಕ್ಟ್ ಆಗಿತ್ತು, ಆಮ್ಸ್ ನೋಡಿದ್ರೆ ಲಾಸ್ಟಿಗೆ ಬಿದ್ದೋಗಿತ್ತು. ಈ ತರ ಇದು ಏನಕ್ಕೆ ಈ ತರ ಆಗೈತೆ ಅಂತ ನನ್ಕಂತೂ ಅರ್ಥ ಆಯ್ತು. ನಿಮ್ ಕರ್ಕೊಂಡು ಗೊತ್ತಾಗಿದ್ರೆ ಕಾಮೆಂಟ್ ಮಾಡ್ರಿ. ಗುಂಡನ್ ಕರ್ಕೊಂಡು ನಮ್ ಹೊಸ ಗಾಡಿ ಎತ್ಕೊಂಡು ನಾನು ರೌಂಡ್ಸ್ಕ ಹೋದ್ನಿ. ಹಂಗೆ ಪೆಟ್ರೋಲ್ 1 ಲೀಟರ್ ಹಾಕ್ಸ್ಕೊಂಡ್ ಬಂದ್ಬಿಡೋಣ ಅನ್ಬಿಟ್ಟು ಬಂಕ್ ಹತ್ರಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಗುಂಡನ್ ಕೆನ ತಗೊಳೋಣ ಅಂತ ಹೇಳ್ಬಿಟ್ಟು ಅಂಗಡಿ ಹತ್ರಕ ಹೋದೆ. ಕಾಸು ಕೊಡ ಅವ್ರಕ, ನಾನೇ ಕೊಡ್ಬೇಕು? ನಂಗ್ ಬೇಡ ಕಾಸು ಅರ್ಧ ಹಾಕಿದ್ಯ, ಅವ್ರು ಇಸ್ಕೊಂತಾರೆ ವಾಪಸ್. ಗುಂಡನ್ ಕರ್ಕೊಂಡೋಗಿ ತರ ಎಲ್ಲ ಆಟಗಳಾಡ್ಕೊಂಡು ನಾವು ಮನೆ ಕಡೆಕ ವಾಪಸ್ ಬಂದ್ರೆ ಮನೆ ಹತ್ರಕ್ ಬಂದು ಹೊಸ ಗಾಡಿನ ಹೊಸ ಮನೆ ಹತ್ರ ನಿಲ್ಸಿದ್ನಿ. ಅಂದಂಗೆ ಇವತ್ತಿನ ವಿಡಿಯೋ ಇಷ್ಟೇ. ನಾನ್ ಮಾಡೋ ವಿಡಿಯೋಸ್ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ರೈತನ ಮಗನ್ಗೆ ಸಪೋರ್ಟ್ ಮಾಡಿ.